ಟಿವಿ ಜೊತೆ ಇದ್ರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಮದ್ದೂರು ಚಲೋವನ್ನು ಮಾಡ್ತಿದ್ದಾರೆ. ಅಶೋಕ್ ಅವರು ಇವತ್ತು ಮದ್ದೂರು ಚಲೋ ಮಾಡ್ತಾ ಇದ್ರೆ ಯಾವ ರೀತಿ ಮದ್ದೂರು ಚಲೋ ಇದೆ ಇವತ್ತು ನಿಮ್ದು? ನೋಡಿ, ಹಿಂದೂಗಳನ್ನ ಅಪಮಾನ ಮಾಡ್ತಾ ಇರುವಂತ ಕೃತ್ಯವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ವರ್ಷ ಪೂರ್ತಿ ಮಸೀದಿಯಲ್ಲಿ ಅವ್ರು ಬಾಯಿ ಬಡ್ಕಂತಾರೆ, ನಾವೇನು ತಕರಾರು ಮಾಡಲ್ಲ. ಆದ್ರೆ ಒಂದು ದಿನ ಗಣೇಶನ ಹಬ್ಬ ವರ್ಷಕ್ಕೆ ಒಂದಿನ ಬಂದು ಡಿಜೆ ಹಾಕೊಂಡು ಮೈಕ್ ಹಾಕಿದ್ರೆ ಇವ್ರಿಗೆ ಉರಿ. ಕಾಂಗ್ರೆಸ್ ಒಂದ್ ರೀತಿ ಮುಸಲ್ಮಾನರಿಗೆ ಸರೆಂಡರ್ ಆದ ರೀತಿ ಕಾಣ್ತಾ ಇದೆ. ಒಂದ್ ಕಡೆ MLA ಹೇಳ್ತಾನೆ ನಾನು ಮುಸ್ಲಿಂ ಆಗ್ಬೇಕು ಅಂತ, ಇನ್ನೊಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಇದೆಲ್ಲ ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಏನ್ ತಾಲಿಬಾನ್ ಸರ್ಕಾರ ಇದೆಯಾ, ಮಿನಿ ಪಾಕಿಸ್ತಾನಗಳನ್ನ ಕ್ರಿಯೇಟ್ ಆಗ್ತಾ ಇದೆಯಾ ಅನ್ನೋ ಭಯ ಕಾಡ್ತಾ ಇದೆ. ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು. ಹಿಂದೂಗಳಿಗೆ ರಕ್ಷಣೆ ಆಗ್ಬೇಕು, ಹಿಂದೂರ ಪರವಾಗಿ ನಿಲ್ಬೇಕು, ಹಿಂದೂ ಹೋರಾಟಕ್ಕೆ ಧ್ವನಿಯಾಗಿ ನಿಲ್ಬೇಕು ಅಂತ ಹೇಳಿ ನಾನು ಬರ್ತಾ ಇದ್ದೀನಿ ಇಲ್ಲಿ. ಮಂಡ್ಯ ಜಿಲ್ಲಾಡಳಿತದಿಂದ ವಿವರಣೆ ಕೇಳಿದ್ರೆ ನೀವು ಘಟನೆ ಬಗ್ಗೆ? ಹೌದು, ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಹಿರಿಯ SP ಅವರಿಗೆ ಬೇರೆ ಅಧಿಕಾರಿಗಳನ್ನೆಲ್ಲ ನಾನು ಕರೆದಿದ್ದೀನಿ. ಈ ಘಟನೆಗೆ ಕಾರಣಕರ್ತರು ಯಾರಿದ್ದಾರೆ, ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ, ಈ ತರ ಘಟನೆಗೆ ಮಾಡಕ್ಕೆ ಅವಕಾಶ ಯಾಕೆ ಬಿಟ್ರಿ, ಬಂದೋಬಸ್ತ್ ಯಾಕೆ ಕೊಟ್ಟಿಲ್ಲ ಅನ್ನೋ ವರದಿಯನ್ನ ಕೇಳಕ್ಕೆ ನಾನು ಅಧಿಕಾರಿಗಳ ಸಭೆಯನ್ನ ಕರೆದಿದ್ದೀನಿ ಮದ್ದೂರು IBಯಲ್ಲಿ.